ಒಂದೊತ್ತಿನ ಊಟದ ಪ್ರಾಮುಖ್ಯತೆ ಹೊಟ್ಟೆ ಹಸಿದವನಿಗೆ ಮಾತ್ರ ಗೊತ್ತಿರುತ್ತೆ ಬಂಧುಗಳೇ. ಹಸಿವಿನಿಂದ ಬಳಲುತ್ತಿರುವವರಿಗೆ ಊಟ ನೀಡುವುದು ಕೇವಲ ಅವರ ಹೊಟ್ಟೆ ತುಂಬಿಸುವುದಲ್ಲ, ಬದಲಿಗೆ ಅವರಿಗೆ ಹೊಸ ಜೀವನ ಮತ್ತು ಭರವಸೆಯನ್ನು ನೀಡಿದಂತೆ. ಹಸಿದವರಿಗೆ ಅನ್ನದಾನ ಮಾಡುವುದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಮತ್ತು ಶ್ರೇಷ್ಠವಾದ ದಾನವಾಗಿದೆ. ಬಂಧುಗಳೇ, ಎಲ್ಲ ಧರ್ಮ ಗ್ರಂಥಗಳಲ್ಲೂ ಹಸಿದವರಿಗೆ ಆಹಾರ ನೀಡುವುದನ್ನು ದೇವರ ಸೇವೆಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಆಹಾರ ನೀಡುವವರಲ್ಲಿ ಕರುಣೆ ಮತ್ತು ಮಾನವೀಯತೆ ಬೆಳೆಸುತ್ತದೆ ಅಂತಲೂ ಕೂಡ ಹೇಳ್ತಾರೆ. ಅನ್ನದಾನವು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ಸಾಲಿನಲ್ಲಿ ಕೂರಿಸಿ ಊಟ ಹಾಕುವ ಸಂಪ್ರದಾಯವಾಗಿದೆ. ಇದು ಸಮಾಜದಲ್ಲಿನ ಅಸಮಾನತೆಯನ್ನು ತೊಡೆದುಹಾಕಲು ಕೂಡ ಸಹಾಯ ಮಾಡುತ್ತದೆ. ಅದೇ ರೀತಿಯಾಗಿ ಉಚಿತ ಆರೋಗ್ಯ ಸೇವೆ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಮಧ್ಯಾಹ್ನ ಒಂದೊತ್ತಿನ ಊಟ ಮತ್ತು ಆರೋಗ್ಯ ತಪಾಸಣೆ ಅಂದರೆ ಉಚಿತ ಆರೋಗ್ಯ ತಪಾಸಣೆಯನ್ನು ನೀಡುತ್ತಿರುವ ವೀರ ವನಿತೆ ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಬಗ್ಗೆ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬಂಧುಗಳೇ ನೋಡಿ, ನಾನು ಜಯನಗರದಲ್ಲಿದ್ದೀನಿ. ಜಯನಗರದಲ್ಲಿ 4th ಬ್ಲಾಕು ನಿಮಗೆ ಜೈನ್ ಟೆಂಪಲ್ ಬರುತ್ತೆ. ಹಿಂದೆ ನೋಡ್ತಾ ಇದ್ದೀರಾ, ಜೈನ್ ಟೆಂಪಲ್ ಆಪೋಸಿಟೇ ಇಲ್ಲಿ ವೀರ ವನಿತೆ ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಅಂತಿದ್ದಾರೆ. ಇಲ್ಲಿ ನಮ್ಮ BBMP ಸದಸ್ಯರು ಇದ್ದಾರೆ. ಮಾಜಿ ಸದಸ್ಯರಲ್ಲ ಸರ್ ನೀವು? ಮಾಜಿ BBMP ಸದಸ್ಯರು ರಮೇಶ್ ರಾಜು ಅವರು ಇದ್ದಾರೆ. ಕಳೆದ 8 ವರ್ಷದಿಂದನೂ ಇಲ್ಲಿ ಉಚಿತವಾಗಿ ಅನ್ನದಾಸೋಹ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಅದೇ ರೀತಿಯಾಗಿ ಮೆಡಿಕಲ್ ಕ್ಯಾಂಪ್ ಇರುತ್ತೆ. ಇವತ್ತು ದಂತ ವೈದ್ಯರಿಂದ ಹಲ್ಲುಗಳನ್ನೆಲ್ಲ ಚೆಕಪ್ ಮಾಡಿಸ್ತಾ ಇದ್ದಾರೆ. ಫ್ರೀ ಉಚಿತವಾದ ಸೇವೆಯನ್ನು ತಾವೆಲ್ಲ ಬಂದು ಇಲ್ಲಿ ಪಡ್ಕೋಬೋದು. ಎಲ್ಲ ರೀತಿಯ ಕಣ್ಣಿಂದ ಆಗ್ಬೋದು, ಹೃದಯ ಸಮಸ್ಯೆ ಆಗ್ಬೋದು, ಜನರಲ್ ಚೆಕಪ್ ಆಗ್ಬೋದು, ದಂತ ವೈದ್ಯರಿಂದ ಆಗ್ಬೋದು, ಎಲ್ಲ ರೀತಿಯ ವೈದ್ಯರಿಂದನೂ ಕೂಡ ವೀಕ್ಲಿ ಒಂದ್ಸಲಿ ಅಥವಾ 2 ಸಲ ಈ ರೀತಿಯಾಗಿರುತ್ತೆ. ಮತ್ತು ವೈದ್ಯಕೀಯ ಚಿಕಿತ್ಸೆ ಕೂಡ ಇರುತ್ತೆ ಉಚಿತವಾಗಿ. ಅದೇ ರೀತಿಯಾಗಿ ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತೆ. ಪ್ರತಿ ಮಧ್ಯಾಹ್ನ ನಿಮಗೆ 1 ಗಂಟೆ 1:30 3 ಗಂಟೆವರೆಗೂ ಅನ್ನದಾಸೋಹ ಮಾಡ್ತಾರೆ. ಬನ್ನಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಪರಿಚಯ ಮಾಡಿಕೊಡ್ತೀನಿ. ಸರ್, ಜನಕ್ಕೆ ಏನು ಅವಶ್ಯಕತೆ ಇದೆ ಆ ಒಂದು ಸೇವೆ ನಮ್ಮ ಸಂಘದಿಂದ ಮಾಡ್ತಾ ಇದ್ದೀವಿ. ನಮ್ಮ ಅನ್ನದಾನಕ್ಕೆ ನಮ್ಮ ಒಂದೇ ಚೇತನದಿಂದ ನಮಗೆ ಪೂರ್ಣ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯ ದಾನಿಗಳು ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾ ನಮ್ಮ ಟೀಮ್ ಇದೆ. ಎಲ್ಲರೂ ಇಲ್ಲಿ ಸೇರಿ ಇದನ್ನ. ಎಷ್ಟು ವರ್ಷ ಆಯ್ತು ಸರ್ ಇದು? ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? 8ನೇ ವರ್ಷ ಸರ್. 8ನೇ ವರ್ಷ. ಪ್ರತಿದಿನ ಊಟ ಇದ್ದೇ ಇರುತ್ತೆ ಸರ್, ಉಚಿತ? ಏನು ಕೊಡ್ತೀರಾ ಸರ್ ಪ್ರತಿದಿನ? ಅನ್ನ ಸಾಂಬಾರು ಏನೇನಿರುತ್ತೆ? ಅನ್ನ ಸಾರು ಮಜ್ಜಿಗೆ ಇದ್ದೇ ಇರುತ್ತೆ. ಅದ್ರ ಜೊತೆ ಯಾವ್ದನ್ನ ಒಂದು ಬಾತ್ ಇದ್ದೇ ಇರುತ್ತೆ. ಬಾತ್ ಇರುತ್ತೆ. ಏನು ಸರ್ ಇದು ಪ್ರೇರಣೆ ಏನು ಸರ್ ನಿಮಗೆ ಈ ರೀತಿಯಾಗಿ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ? ಮನುಷ್ಯನಿಗೆ ಬೇಕಾಗಿರೋದು ಊಟ. ಮೊದಲು ಊಟ, ಅನ್ನ, ಅಕ್ಷರ, ಆರೋಗ್ಯ. ನಾವು ಅನ್ನ ಆರೋಗ್ಯಕ್ಕೆ ಮಾಡ್ತಾ ಇದೀವಿ. ಅಕ್ಷರದ್ದು ನಾವು ಸ್ಥಳೀಯ ಇಲ್ಲಿರೋ ಸ್ಕೂಲ್ಗಳಿಗೆಲ್ಲ ಪ್ರತಿ ವರ್ಷ ಬುಕ್ಸ್ ಎಲ್ಲ ಕೊಡ್ತೀವಿ. ಕೊಡ್ತಾ ಇದ್ದೀವಿ. ನೋಡಿದೆ ಉಚಿತ ತಪಾಸಣೆ ಕೂಡ ಇದ್ದಾರೆ, ದಂತ ವೈದ್ಯರು ಕೂಡ ಇದ್ದಾರೆ. ಇದೇ ರೀತಿಯಾಗಿ ಎಲ್ಲ ಮೆಡಿಕಲ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತೀರಲ್ವಾ? ಹೌದು ಸರ್. ನೋಡಿ, ಫುಲ್ ಬೋರ್ಡ್ ಹಾಕಿದ್ದೀವಿ. ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಪುನೀತ್ ರಾಜ್ಕುಮಾರ್ ತೀರೋದ್ರು 2 ದಿನಕ್ಕೆ ನಾವು ನವೆಂಬರ್ 1ನೇ ತಾರೀಕು ಇದನ್ನು ಶುರು ಮಾಡಿದ್ವಿ. ನಮ್ಮ ಡಾಕ್ಟರ್ ಆನಂದ್ ಗುರುಜಿ ಅವರೇ ಬಂದು ಉದ್ಘಾಟನೆ ಮಾಡಿದ್ರು. ನಮ್ಮ ಉದ್ಘಾಟನೆ ಮಾಡಿದ್ದು ಅವರೇನೆ. ಅವತ್ತಿಂದ ಎಲ್ಲ ಇದೊಂದೇ ಅಲ್ಲ, ಡೆಂಟಲ್ ಒಂದೇ. ಡೆಂಟಲ್ ಇರುತ್ತೆ, ಆರೋಗ್ಯ ಸಮಸ್ಯೆ, ಡೆಂಟಲ್ ಚೆಕಪ್, ಐ ಚೆಕಪ್, ಸ್ಕಿನ್ ಎಲ್ಲ ಉಚಿತ. ಎಲ್ಲಾ ತರದ್ದು ಇಲ್ಲಿ ಉಚಿತ. ನಡೆಯೋ ಕಾರ್ಯಕ್ರಮ ಎಲ್ಲ ಫ್ರೀನೇ ಸರ್. ಫ್ರೀನಾ? ಸುಮಾರು ಎಷ್ಟು ಜನ ಊಟ ಮಾಡ್ತಾರೆ ಸರ್ ಮಧ್ಯಾಹ್ನ ಹೊತ್ತು? ಕಮ್ಮಿ ಅಂದ್ರೆ 150-200 ಜನ. 100 ಜನ ಡೈಲಿ ಊಟ ಮಾಡ್ತಾರೆ. ಪ್ರತಿದಿನ ಇರುತ್ತಲ್ವಾ ಮಧ್ಯಾಹ್ನ ಹೊತ್ತು? ಯಾವ ಗ್ರಹಣ ಬಂದ್ರು ಜನ ಇಲ್ಲಿ ಬರೋ ತಪ್ಪಲ್ಲ. ಗ್ರಹಣ ಅಮಾವಾಸ್ಯೆ ಏನಿದ್ರು ಕೂಡ ಊಟ ಬಂದೇ ಬರ್ತಾರೆ. ಹೊಟ್ಟೆ ಮಾಡಿದ್ದೀನಿ. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಮೊದಲು ಊಟ, ಆಮೇಲೆ ಅಕ್ಷರ, ಆರೋಗ್ಯ 3 ನಮ್ಗೆ ಆದಷ್ಟು ಊಟ. ಆರೋಗ್ಯದು ಎಲ್ಲ ಇದು ಮಾಡ್ತಾ ಇದ್ರ ಎಲ್ಲ ಡಾಕ್ಟರ್ಸ್ ಫ್ರೀಯಾಗಿ ಸರ್ವಿಸ್ ಕೊಡ್ತಾರೆ. ಇದು ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಕರೆಕ್ಟ್ ಬರುತ್ತೆ ನಿಮ್ದು? ಜಯನಗರದಲ್ಲಿ 4th ಬ್ಲಾಕ್. 30ನೇ ಅಡ್ಡ ರಸ್ತೆ, 9ನೇ ಮುಖ್ಯ ರಸ್ತೆ. ಮತ್ತೆ ಇವ್ರದ್ದು ಜೈನ್ ಟೆಂಪಲ್ ಎದುರುಗಡೆ ಇಲ್ಲೇ ಜೈನ್ ಟೆಂಪಲ್ ಇದೆ. ಜೈನ್ ಟೆಂಪಲ್ ಆಪೋಸಿಟ್ ಅಲ್ವಾ ಸರ್? ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಸುಷ್ಮಾ ಅಂತ. ದಂತ ವೈದ್ಯರಲ್ವಾ? ಹೌದು ಸರ್, ನಾನು ಡೆಂಟಲ್ ಸರ್ಜನ್. ಸರ್ಜನ್? ಡೆಂಟಲ್ ಸರ್ಜನ್. ಈ ರೀತಿಯಾಗಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಉಚಿತ ಸೇವೆಯನ್ನು? ಈ ರೀತಿಯಾಗಿ ಸುಮಾರು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಸ್ಟೂಡೆಂಟ್ ಆಗಿದ್ದೆ ಆರ್ಮಿಯಿಂದ, ಅಲ್ಲಿಂದ ಶುರು ಆಗಿದೆ ಈ ಜರ್ನಿ.
ಸೊ ನಾನು ಅದು ಬಿಟ್ಟು ನಾನು ಕಂಪ್ಲೀಟ್ ಆದ್ಮೇಲೂ ಕೂಡ ಸಹಿತ ಜನಕ್ಕೆ ಸೇವೆ ಮಾಡಬೇಕು ಅಂತ ತರ ಫ್ರೀ ಡೆಂಟಲ್ ಚೆಕಪ್ ಮಾಡ್ತೀನಿ ಎವ್ರಿ ಸೆಕೆಂಡ್ ಟ್ಯೂಸ್ಡೇ ಮತ್ತೆ ಫೋರ್ತ್ ಟ್ಯೂಸ್ಡೇ. ಎವ್ರಿ ಸೆಕೆಂಡ್ ಟ್ಯೂಸ್ಡೇ ಮತ್ತೆ ಫೋರ್ತ್ ಟ್ಯೂಸ್ಡೇ Every month. ಮಂಗಳವಾರ ಮತ್ತೆ ನಾಲ್ಕನೇ ಮಂಗಳವಾರ ಇದ್ದೇ ಇರುತ್ತಲ್ವಾ? ನೀವೇ ಬರ್ತೀರಾ? ನೀವೇ ಎಲ್ಲ ಚೆಕಪ್ ಮಾಡಿ ಹೌದು ಸರ್. ಅವ್ರಿಗೆ ಸಮಸ್ಯೆ ಇಲ್ಲಿಂದ ಬಂದವ್ರಿಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಮತ್ತೆ ಏನಾಗಿದೆ ಅಂತ ಸಲಹೆಗಳು ಕೊಟ್ಟು ಮುಂದೆ ಹೆಂಗ್ ಪ್ರಿವೆಂಟ್ ಮಾಡಬಹುದು ಅಂತ ಎಲ್ಲ ಹೇಳಿ ಅವರಿಗೆಲ್ಲ ಮಾಡಿ ಸ್ವಲ್ಪ ಮಾಡಬೇಕು. ಟ್ರಿಮ್ ಮಾಡಿ ಹಲ್ಲನ್ನ ಶೇಪ್ ಮಾಡ್ಕೊಂಡು ನಾನು ಆಮೇಲೆ ನಿಮ್ಗೆ ಕ್ಯಾಪ್ ಹಾಕ್ಬೇಕು. 1-2 ದಿನ ಹಲ್ಲು ಚಿಕ್ಕದಾಗಿ ಕಾಣುತ್ತೆ, ಅದು ಇದು. ಮತ್ತೆ ನಿಮ್ಗೆ ಫೈನಲ್ ಕ್ಯಾಪ್ ಹಾಕ್ತೀನಿ. ಎಲ್ಲ ಹಲ್ಲು ಒಂದೇ ಸರ್, ಇದು ಜಯಚಾಮರಾಜ ಒಡೆಯರ್ದು ಸ್ಟ್ಯಾಚ್ಯೂ ಕೂಡ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಸರ್ ನಮ್ಮ ಸಂಘಕ್ಕೆ 25 ವರ್ಷ ಆಗಿತ್ತು. ಜಯನಗರಕ್ಕೆ 75 ವರ್ಷ ಆಯ್ತು. ಅದ್ರ ಜ್ಞಾಪಕಾರ್ಥವಾಗಿ ನಾವು ಜಯಚಾಮರಾಜ ಒಡೆಯರು ಪುತ್ಥಳಿ ಮಾಡ್ತಿದ್ದೀವಿ. ಜಯನಗರ ಅಂದ್ರೆ ಜಯಚಾಮರಾಜನ ಒಡೆಯರ್ ಅವರ ಮಾಡಿರೋ ಲೇಔಟೇ ಇದು. ಮಹಾರಾಜರು ಮಾಡಿರುವಂತ ಮಹಾರಾಜರು ಮಾಡಿರೋ ಲೇಔಟ್. ಅದಕ್ಕೆ ಅವ್ರ ಹೆಸರು ಇರ್ಬೇಕು, ಶಾಶ್ವತವಾಗಿ ಅವ್ರದ್ದೊಂದು ಮೂರ್ತಿ ಇರ್ಲಿ ಅಂತ. ಸ್ಟ್ಯಾಚ್ಯೂ ಮೂರ್ತಿ ಕೂಡ ಮಾಡ್ಬಿಟ್ಟಿದ್ದೀರಾ? ಹೌದು. ಸರಿ. ಕಂಚಿದ್ದು ಅದು ಪುತ್ಥಳಿ. ಕಂಚಿನ ಪುತ್ಥಳಿ ಅಲ್ವಾ? 120 ಕೆಜಿ ಇದೆ 120 ಕೆಜಿ ಇದೆ ಸರ್. ಜನಗಳ ಸಹಕಾರದಿಂದ ನಡ್ಕೊಂಡು ಹೋಗ್ತದೆ. ಹಂಗೆ ನಮ್ಮ ಅದಮ್ಯ ಚೇತನ ಅವರು ಪೂರ್ಣ ಸಹಕಾರದಿಂದ ಟೈಅಪ್ ಮಾಡ್ಕೊಂಡು ಅಲ್ಲಿಂದನೇ ನಿತ್ಯ ಅಂತ ನಮಗೆ ಒಂದು ದಿನಕ್ಕೆ ಸೇವೆ 3000 ರೂಪಾಯಿ. ಯಾರನ್ನ ಬರ್ತಡೇ ಆ್ಯನಿವರ್ಸರಿ ಇಲ್ಲ ಅವ್ರ ಅಪ್ಪ ಅಮ್ಮನ ಹೆಸರಲ್ಲಿ ಇಲ್ಲ ತಿಂಗಳಿಗೆ ಒಂದಿನ ನಾವು ಅಂದಾನ ಮಾಡ್ತೀವಿ ಅನ್ನೋರು 3000 ರೂಪಾಯಿ ಕೊಡ್ತಾರೆ. ಉಚಿತವಾಗಿ ಅವ್ರ ಹೆಸರಿನಲ್ಲೇ ಅವರೇ ಬಂದು ಇಲ್ಲಿ ಬಡ್ಸೋದು. 3,000 ಅಲ್ಲ ಸರ್? 3,000 ಆಗುತ್ತೆ ಒಂದು. ಅವ್ರ ಜನಕ್ಕೆ ಅಂತ ಹೇಳ್ತೀವಿ ನಾವು. ಇನ್ನ ಜಾಸ್ತಿನೇ ಬರುತ್ತೆ. ಅವ್ರಿಗೆ ಎಷ್ಟು ಆಗುತ್ತೋ ಮಿನಿಮಮ್ 3,000 ಕೊಡ್ಬೇಕು. ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೊಡ್ಬೋದು. 4,000 5,000 ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಅವ್ರ ಇಷ್ಟ. ಅವ್ರು ಸ್ವೀಟು ಇಲ್ಲ ಒಬ್ಬಟ್ಟು ಅದು ಇದು ಬೇಕು ಅನ್ನೋರು ಸಪ್ರೇಟ್ ಮಾಡಿಸ್ಕೊಂಬರ್ಬೋದು. ಅದು ಮಾಡಿಸ್ಕೊಡ್ತೀವಿ ಬೇರೆ ಅಂಗಡಿಗಳಲ್ಲಿ. ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ. ಅನ್ನದಾನಕ್ಕೆ 3,000. ಯಾರನ್ನ ಅನುದಾನ ಕೊಡೋರು, ಇಷ್ಟೇ ಕೊಡೋರು, ಬಡವರು ಊಟ ಹಾಕ್ಬೇಕು ಅನ್ನೋರು ದಯವಿಟ್ಟು ಇಲ್ಲಿ ಬಂದು ಸಂಪರ್ಕ ಮಾಡಿದ್ರೆ. ತಮ್ಮ ನಂಬರ್ ಹೇಳ್ಬಿಡಿ ಸರ್. ಫೋನ್ ನಂಬರ್ 9902 44152. ರಮೇಶ್ ರಾಜು. ಬಂಧುಗಳೇ ನೋಡಿ, ನಮ್ಮ ಹತ್ರ ರಮೇಶ್ ರಾಜು ಅವರಿದ್ದಾರೆ, ಮಾಜಿ TBMP ಸದಸ್ಯರು. ಈ ಕಳೆದ 8 ವರ್ಷಗಳಿಂದನೂ ಇಲ್ಲಿ ಉಚಿತವಾದ ಊಟ ಕೊಡ್ತಾರೆ ಸಾರ್ವಜನಿಕರಿಗೆ. ಅದೇ ರೀತಿ ಆರೋಗ್ಯ ಚಿಕಿತ್ಸೆಯಲ್ಲಿ ಇದಿರುತ್ತೆ, ಅದನ್ನು ಕೂಡ ತಪಾಸಣೆ ಇರುತ್ತೆ. ಎಲ್ಲ ರೀತಿಯ ಕಣ್ಣಿಂದ ಆಗ್ಬೋದು, ಅಲ್ಲಿಂದ ಆಗ್ಬೋದು, ಹೃದಯ ಸಮಸ್ಯೆ ಆಗ್ಬೋದು, ಜನರಲ್ ಚೆಕಪ್ ಆಗ್ಬೋದು, ಈ ರೀತಿಯಾಗಿ ಎಲ್ಲ ಪ್ರತಿಯೊಬ್ಬ ಒಂದೊಂದ್ಸಲಿ ಒಬ್ಬೊಬ್ಬರು ಡಾಕ್ಟರ್ಗಳಿಂದ ಉಚಿತ ವೈದ್ಯಕೀಯ ಸೌಲಭ್ಯ ಕೂಡ ಇರುತ್ತೆ. ಈ ರೀತಿಯಾಗಿ ಪ್ರತಿದಿನ ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಇದು ಬರೋದು ನಿಮಗೆ 4th ಬ್ಲಾಕ್, ಜಯನಗರ 4th ಬ್ಲಾಕ್, ಮೆಟ್ರೋ ಸ್ಟೇಷನ್ ಡೌನ್ ಬಂದರೆ ಜೈನ್ ಟೆಂಪಲ್ ಇದೆ. ಜೈನ್ ಟೆಂಪಲ್ ಆಪೋಸಿಟೇ ಬರುತ್ತೆ. ಸರ್, ಈ ರೀತಿಯಾಗಿ ಸೇವೆ ಮಾಡ್ತಾ ಇದ್ದೀರಾ ಸರ್. ಇನ್ನೂ ಈ ರೀತಿಯಾಗಿ ಹೆಚ್ಚಿನ ಸೇವೆಯನ್ನು ಮಾಡಿ ನೀವು ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ಈ ರೀತಿ ಸೇವೆ ಮಾಡೋ ಒಂದು ನಿಮಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಏನಾಗುತ್ತೋ ಜನಕ್ಕೆ ಒಳ್ಳೇದು ಮಾಡಬೇಕು ನಮ್ಮ ಇಂಟೆನ್ಷನ್. ಆಯ್ತು ಸರ್, ಇದಕ್ಕೆಲ್ಲ ನಿಮಗೆ ಪಾಪ ಸಹಕರಿಸುತ್ತಾ ಇದೆಲ್ಲ ಎಷ್ಟು ಕಷ್ಟ ಇದೆ ಸರ್. ಒಂದು ಊಟ ಕೊಡೋದು ಅಂದ್ರೆ 100-200 ಜನಕ್ಕೆ ಕೊಡ್ತೀರಾ ಊಟನ? ಹೇಗೆ ಇದೆಲ್ಲ ನೀವು ಮಾಡ್ತಾ ಇದೀರಂತ ಸರ್? ಪ್ರೇರಣೆ ಹೆಂಗೆ? ಏನು ಹುಡುಗಾಟ ಅಲ್ಲ, ಕಷ್ಟ ಅಲ್ಲ ಇದು, ಹುಡುಗಾಟಕ್ಕೆ ಅಲ್ಲ, ಇದು ಬಹಳ ಕಷ್ಟ. ಇದು ಟೀಮ್ ವರ್ಕ್ ಜನಗಳ ಸಹಕಾರ. ಜನಗಳ ಸಹಕಾರ ಇದೆ. ಒಟ್ಟು ಒಂದಿನ ನಿಲ್ಸಲ್ವಲ್ಲ ಸರ್? ಇದು ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ ಸರ್? ಇದೇ ರೀತಿಯಾಗಿ ಎಷ್ಟೋ ಜನ ನಿರ್ಗತಿಗೂ ಬರ್ತಾರೆ, ಇದ್ದಂಥವ್ರು ಬರ್ತಾರೆ, ಹಿಂಗ್ ಹೋಗ್ತಾ ಇರ್ತಾರೆ. ಅವರು ಆಟೋದವ್ರು ಆಗ್ಬೋದು, ಕೂಲಿ ಕಾರ್ಮಿಕರು, ಆಟೋದವ್ರು ಆಗ್ಬೋದು, ಈ ಥರದ್ದೆಲ್ಲ ಬರ್ತಾ ಇರ್ತಾರೆ. ಟ್ಯಾಕ್ಸಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಈ ರೀತಿಯಾಗಿ, ಮತ್ತೆ ದಿನಗೂಲಿ ಕೆಲಸದವ್ರು ಬರ್ತಾ ಇರ್ತಾರೆ, ಇಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಬರ್ತಾ ಇರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಊಟ ಮಾಡ್ತಾರೆ ಸರ್. ನೋಡಿದೆ ಇದೇ ರೀತಿಯಾಗಿ ಸೇವೆ ಮಾಡ್ತಾರೆ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ನಿಮ್ಮ ವೀರ ವನಿಕೆ ಓಬವ್ವ ಕನ್ನಡ ಸೇವಾ ಸಮಿತಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ನಮ್ಮ ಚಾನಲ್ ಮುಖಾಂತರ ಕೇಳ್ತೀನಿ.